ಕೋಲಾರದ ತೋಪಣ್ಣ ರಾಜ್ಯೋತ್ಸವ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ. ಈ ಬಗ್ಗೆ ನಮ್ಮ ಎಬಿ ವಾಹಿನಿ ಜೊತೆ ತೋಪಣ್ಣ ಮಾತನಾಡಿ ತಮ್ಮ ಸಂತಸ ವ್ಯಕ್ತಪಡಿಸಿದ್ರು. ಸುಮಾರು 5 ದಶಕಗಳಿಂದ ತೋಪಣ್ಣ ಕೀಲು ಕುದುರೆ ಕಲೆ ಮಾಡುತ್ತಿದ್ದು ಹಲವಾರು ಯುವಕರಿಗೆ ಈ ಕಲೆಯನ್ನ ಕಲಿಸಿ ದಾರಿದೀಪವಾಗಿದ್ದಾರೆ. ಇದೇ ವೇಳೆ ಮಾತನಾಡಿದ ತೋಪಣ್ಣ ರಾಜ್ಯೋತ್ಸವ ಪ್ರಶಸ್ತಿಗೆ ಆಯ್ಕೆ ಮಾಡಿದ ಸಿಎಂ ಸಿದ್ದರಾಮಯ್ಯ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ಧನ್ಯವಾದಗಳನ್ನು ತಿಳಿಸಿದ್ರು. ವರದಿ ಚಾಂದ್ ಪಾಷಾ, ಎಬಿ ನ್ಯೂಸ್ ಕನ್ನಡ, ಕೋಲಾರ. ನಮಸ್ಕಾರ ಸರ್, ನಮ್ಮ ಹೆಸರು ತೋಪಣ್ಣ ಅಂದ್ಬಿಟ್ಟು ಮಂಚಂಡಹಳ್ಳಿ. ಅದು ಚಿಕ್ಕ ಹಳ್ಳಿ, ಒಂದು 80 ಮನೆ ಇರೋ ಒಂದು ಚಿಕ್ಕ ಹಳ್ಳಿಯಲ್ಲಿ ನಾನು ಹೆಂಗ್ ಮುಂದುವರೆದ್ನೆ ಅಂದ್ರೆ, ನಮ್ಮ ಕೋಲಾರ ತಾಲೂಕು, ಕೋಲಾರ ಜಿಲ್ಲೆಯವರು ನಾವು. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಮ್ಮ ಮಾವವರಿದ್ರು, ನಮ್ಮ ತಾಯಿಯವರ ಅಣ್ಣ KS ಮುನಿಯಪ್ಪ. ಅವ್ರು 1982ರಲ್ಲಿ ರಾಜ್ಯ ಪ್ರಶಸ್ತಿ HL ನಾಗೇಗೌಡರು ಕೊಟ್ಟರು. ಅವರು ಮೊದಲು ಪೇಪರು ಹುಣಸೆ ಪುಡಿ ಇದರಿಂದ ನಾವು ಕುಂಬಾರ ಜನಾಂಗ ಸೇರಿರೋದ್ರಿಂದ ಮಣ್ಣಲ್ಲಿ ಯಾವ ಥರ ಮಾಡಬೇಕು ಬೊಂಬೆ ಅನ್ನೋದು ನಮಗೆ ಚೆನ್ನಾಗಿ ಇದಿತ್ತು. ನಮ್ಮ ಮಾವರು ಅದನ್ನೆಲ್ಲ ಮಾಡಿ ಅದಕ್ಕೆಲ್ಲ ಪೇಪರ್ ಎಣಿಸಿ ಅದನ್ನು ಪೇಪರಿಂದ ಒಂದು ಬೊಂಬೆ ತೆಗೆದು ಮುಖಕ್ಕೆ ಹಾಕ್ಕೊಂಡು ಕುಣಿಯೋದು, ಕೀಲು ಕುದುರೆ, ಗಾರಡಿ ಗೊಂಬೆ, ನವಿಲು ನೃತ್ಯ, ಕಾವಡಿ ಈ ಥರದ್ದೆಲ್ಲ ಒಂದೊಂದೇ ಮಾಡಿಕೊಂಡು ಇಂಪ್ರೂವ್ ಮಾಡಿದ್ರು. ಅದನ್ನು ಅಲ್ಲಿ ನಾನು ಕಲ್ತ್ಕೊಂಡ್ಬಂದು ಜಮಕೋಟೆಯಲ್ಲಿ ನಾವು ಇಲ್ಲಿ ಒಂದು 30 ಗುಂಟೆ ಜಮೀನು ಇತ್ತು. ಎತ್ತು ಸಾಕಾಗ್ತಾ ಇರಲಿಲ್ಲ. ಊಟಕ್ಕೆ ಬರ ಇದ್ದಿದ್ದನ್ನ ಅಲ್ಲಿ ನಾವು ಜಮಕೋಟೆಯಲ್ಲಿ ಹುಟ್ಟಿ ಬೆಳೆದಿದ್ದು. ಅವ್ರೇನು ಮಾಡಿದ್ರು, ಅಲ್ಲಿ ನಮಗೆ ಒಳ್ಳೆ ಮಾರ್ಗದರ್ಶನ ಕೊಟ್ಟರು ಕಲೆಯ ಬಗ್ಗೆ. ಅದು ನಾವು ಇಲ್ಲಿ ಮಂಚಂಡಹಳ್ಳಿಯಲ್ಲಿ ಮುಂದುವರಿಸ್ಕೊಂಡು ಬಂದ್ವಿ. ಮುಂದುವರ್ಸ್ಕೊಂಡು ಬಂದ ಮೇಲೆ ನಮ್ಮ ಕನ್ನಡ ಸಂಸ್ಕೃತಿ ಇಲಾಖೆಗೆ ಯಾರೋ ಪರಿಚಯ ಮಾಡಿದ್ರು ನಮಗೆ. ಇಲ್ಲಿ ಬಂದ ಮೇಲೆ ಅವರು ನಮಗೆ ಒಳ್ಳೊಳ್ಳೆ ಪ್ರೋಗ್ರಾಮ್ಗಳು ಕೊಟ್ಟರು. ಆ ಪ್ರೋಗ್ರಾಮ್ಗಳು ಮಾಡಿಕೊಂಡು ನಾವು ಬರ್ತಾ ಇದ್ವಿ. ಸಣ್ಣ ಪಣ್ಣ ಪ್ರಶಸ್ತಿಗಳೆಲ್ಲ ಬಂದು ಒಂದು 50-60 ಪ್ರಶಸ್ತಿಗಳು ಬಂದವು. ಆಮೇಲೆ ನನಗೆ ಇದೇ ಇದರಲ್ಲಿ ಬೇರೆ ನಾವು ಹಳ್ಳಿಗಳಲ್ಲೆಲ್ಲ ಪ್ರೋಗ್ರಾಮ್ ಮಾಡ್ತಾಯಿದ್ವಿ. ಪಟ್ನ, ಹಂಪೆ ಉತ್ಸವ, ಕೇರಳ, ಆಮೇಲೆ ಮೈಸೂರು ದಸರಾ, ಆಂಧ್ರ ಈ ಕಡೆ ಎಲ್ಲ ಪ್ರೋಗ್ರಾಮ್ ಮಾಡಿದ್ವಿ. ಇನ್ನೊಂದು ಡೆಲ್ಲಿಯಲ್ಲಿ ಒಂದು ಆಹಾರ ಮೇಳ ಅಂತ ಮಾಡಿದರು, ಅಲ್ಲಿ ಒಂದು ಪ್ರೋಗ್ರಾಮ್ ಮಾಡಿದ್ವಿ, ಅಲ್ಲಿ ಪ್ರಶಸ್ತಿ ಇದೆ. ಆಮೇಲೆ ಗೋಪಾಲ್ ಗೌಡ್ರು ಅಂದ್ಬಿಟ್ಟು ಉಚ್ಚ ನ್ಯಾಯಾಲಯ ಎಲ್ಲ ಅಂದ್ಬಿಟ್ಟು ದೆಹಲಿಯಲ್ಲಿ ಅವರು ರಿಟೈರ್ಡ್ ಆದಾಗ ಪೆದ್ದೂರು ಅಂದ್ಬಿಟ್ಟು ಚಿಂತಾಮಣಿ ಹತ್ರ ಅವ್ರದ್ದು ಒಂದು ಪ್ರಶಸ್ತಿ ಇದೆ. ಸುಮಾರು ಪ್ರಶಸ್ತಿಗಳಿದ್ದಾವೆ ಸರ್. ಮೊದಲನೇ ಪ್ರಶಸ್ತಿ ಅಂದರೆ ನನಗೆ ಕನ್ನಡ ಸಾಹಿತ್ಯ ಪರಿಷತ್ನವರು 76ನೇ ಇಸ್ವಿಯಲ್ಲಿ ಅದು ಕೊಟ್ಟರು. ಸುಮಾರು ಒಂದು 40-49 ವರ್ಷ ಆಗಿರಬೇಕು. ಆವತ್ತು ಕೊಟ್ಟ ಪ್ರಶಸ್ತಿ ಕೂಡ ಇದೆ ನನ್ನ ಹತ್ರ. ಆವತ್ತಿಂದ ಗುರುತಿಸ್ಕೊಂಡು ಕನ್ನಡ ಸಂಸ್ಕೃತಿ ಇಲಾಖೆಯವರು ನನ್ನನ್ನು ಇಷ್ಟೊಂದು ಬೆಳೆಸ್ಕೊಂಡು ಬಂದರು. ಬೆಳೆಸ್ಕೊಂಡು ಬಂದ ಮೇಲೆ ಆಮೇಲೆ ಶಿವಪ್ರಸಾದ್ ಅಂದ್ಬಿಟ್ಟು ಚಿಂತಾಮಣಿಯವರ ಅಧ್ಯಕ್ಷರು, ಕನ್ನಡ ಯಕ್ಷಗಾನ ಅಕಾಡೆಮಿ ಅಧ್ಯಕ್ಷರು, ಅವರು ನನ್ನನ್ನು ಗುರುತಿಸ್ಕೊಂಡು ಇದಕ್ಕೆಲ್ಲ ಈ ಮಟ್ಟಕ್ಕೆ ತಂದು ಇದು ಮಾಡಿದ್ದಾರೆ. ಸರ್, ನೀವು ಯಾವ್ಯಾವ ಜಿಲ್ಲೆಗಳಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಸರ್? ನಾವು ಆಂಧ್ರದಲ್ಲಿ ಮದನಪಲ್ಲಿ, ಪುಂಗನೂರು, ಸುಮಾರು ಕಡೆ ಹಿಂದೂಪುರ ಆ ಕಡೆ ಎಲ್ಲ ಮಾಡಿದ್ದೀವಿ. ಆಮೇಲೆ ಇದು ಕೇರಳದಲ್ಲಿ ಶಂಗುಮುಗಮ್ ಅಂತಲೂ ಏನು ಬರ್ತದೆ, ಅದು ನನಗೆ ಅಷ್ಟೊಂದು ಇದು ತುಂಬ ದಿನ ಆಯಿತು. ಅಲ್ಲಿ ಪ್ರೋಗ್ರಾಮ್ ಮಾಡಿದ್ವಿ. ಆಮೇಲೆ ಮೈಸೂರು ದಸರಾದಲ್ಲಿ ಸುಮಾರು ಸಲ ಒಂದು 5-6 ಪ್ರೋಗ್ರಾಮ್ಗಳು ಮಾಡಿದ್ದೀವಿ. ಮೈಸೂರು ದಸರಾ, ಹಂಪೆ ಉತ್ಸವದಲ್ಲಿ ಮಾಡಿದ್ದೀವಿ. ಗೋರ್ ಚನ್ನಬಸಪ್ಪ ಅಂದ್ಬಿಟ್ಟು ಅವರಿದ್ದರು, ಯಕ್ಷಗಾನ ಅಕಾಡೆಮಿ ಅಧ್ಯಕ್ಷರಾಗಿದ್ದರು. ಆವಾಗ ಹಂಪೆ ಉತ್ಸವಕ್ಕೆಲ್ಲ ಹೋಗಿದ್ದೀವಿ. ನಮ್ಮ ಇದು ಜಿಲ್ಲೆಯಲ್ಲಿ ಬೇಕಾದ ಹಳ್ಳಿಯಲ್ಲೂ ಆಡಿದ್ದೀವಿ ಸರ್ ನಮಗೆ. ಆಮೇಲೆ ಇವಾಗ ನಮ್ಮ ಶಿಷ್ಯರಿಗೆ ಒಂದು 30 ಜನ ಶಿಷ್ಯರಿಗೆ ಕಲಿಸಿದ್ದೀನಿ. ಅವರು ಒಂದು 2 ಟೀಮ್ ಇಟ್ಕೊಂಡಿದ್ದಾರೆ. ಅವರೇ ಪ್ರೋಗ್ರಾಮ್ಗೆ ಹೋಗ್ತಾರೆ ಬರ್ತಾರೆ. ನಮ್ಮನ್ನು ಇಷ್ಟೊಂದು ಬೆಳೆಸಿದ್ದಕ್ಕೆ ನಮ್ಮ ಸಿದ್ದರಾಮಯ್ಯ ಸರ್ಕಾರದವರು ನಮ್ಮನ್ನು ಬೆಳೆಸಿ ಇಷ್ಟು ಮಾತ್ರ ಮುಂದಕ್ಕೆ ತಂದಿದ್ದಕ್ಕೆ ನಮ್ಗೆ ಎಷ್ಟೋ ಧನ್ಯವಾದಗಳು ಹೇಳ್ತಾ ಇದ್ದೀನಿ ಸರ್. ಸರ್, ಮತ್ತೆ ನೀವು ಕರ್ನಾಟಕ ಜನತೆಗೆ ಏನ್ ಹೇಳಕ್ ಬಯಸ್ತೀರಾ ಸರ್? ನಿಮ್ಗೆ ಪ್ರಶಸ್ತಿ ನಾಳೆ ಸಿಗ್ತಾ ಇದೆ, ಏನ್ ಹೇಳಕ್ ಬಯಸ್ತೀರಾ ಕರ್ನಾಟಕ ಜನತೆಗೆ? ಸರ್, ದುಡ್ಡು ಇವತ್ತಿರ್ತದೆ, ನಾಳೆ ಹೋಗ್ತದೆ. ಕಲೆ ಯಾರು ಕಸಿಯೋಕ್ಕೂ ಆಗಲ್ಲ, ಏನಿಲ್ಲ. ಕಲೆ ಇದ್ದರೆ ಏನಾದರೂ ಮಾಡಬಹುದು ಅಂತ ನಾನು ನಮ್ಮ ಜನತೆಗೆ ಕಲೆ ಮುಂದುವರಿಸ್ಕೊಂಡೋದ್ರೆ ಒಳ್ಳೆ ಮುಂದೆ ಅವ್ರಿಗೂ ನಮ್ಮ ಥರ ಅವ್ರಿಗೂ ಒಂದು ಅಭಿಮಾನ ಸಿಗ್ತದೆ, ಒಂದು ಗೌರವ ಸಿಗ್ತದೆ, ಒಂದು ಪ್ರಶಸ್ತಿ ಸಿಗ್ತದೆ, ನಮಗೂ ಒಂದು ಖುಷಿನೇ ಅಂದ್ಬಿಟ್ಟು ನಾನು. ಸರ್, ಕೊನೆಯದಾಗಿ ಒಂದು ಪ್ರಶ್ನೆ. ಈ ಪ್ರಶಸ್ತಿ ಸಿಗ್ತಾ ಇದೆ ನಿಮಗೆ, ನಾಳೆ ಹೋಗ್ತಾ ಇದ್ದೀರಾ ನೀವು, ಸಿದ್ದರಾಮಯ್ಯಗೆ ಸರ್ಗೆ ಏನು ಹೇಳಕ್ಕೆ ಬಯಸ್ತೀರಾ ನೀವು? ಸಿದ್ದರಾಮಯ್ಯ ಸರ್ ಅವ್ರಿಗೆ, ಅವ್ರ ಸರ್ಕಾರದವ್ರಿಗೆ ನನ್ನ ಕಡೆಯಿಂದ ತುಂಬ ಹೃದಯದಿಂದ ಧನ್ಯವಾದಗಳು ಹೇಳ್ತಾ ಇದ್ದೀನಿ ಸರ್.
ಕರ್ನಾಟಕ ರಾಜ್ಯದಾದ್ಯಂತ ವಿವಿಧ ಜಿಲ್ಲಾ ಹಾಗೂ ತಾಲೂಕು ಕೇಂದ್ರಗಳಿಗೆ ಎಬಿ ನ್ಯೂಸ್ ಕನ್ನಡ ಟಿವಿ ಚಾನೆಲ್ಗೆ ವರದಿಗಾರರು ಬೇಕಾಗಿದ್ದಾರೆ. ಅನುಭವ ಹಾಗೂ ಆಸಕ್ತ ವರದಿಗಾರರು ಸಂಪರ್ಕಿಸಿ. ರಾಷ್ಟ್ರೀಯ ಮುಖ್ಯಸ್ಥರು ರಂಜಾನ್ ಮುಜಾವರ್ 8971212943. ಕರ್ನಾಟಕ ರಾಜ್ಯ ಮುಖ್ಯಸ್ಥರು ನಲ್ಲೂರು ಮಹಮ್ಮದ್ ಆಸಿಫ್ 9964465953.